ಕ್ಯಾಪ್ಟನ್ ಅಂದ್ರೆ ಕ್ಯಾಪ್ಟನ್ ಅನ್ನೋದನ್ನ ಟೀಂ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸಾಬೀತುಪಡಿಸಿದ್ದಾರೆ. 5 ಬಾರಿ ಮುಂಬೈ ತಂಡವನ್ನ ಚಾಂಪಿಯನ್ ಮಾಡಿದ್ದ ರೋಹಿತ್ ಶರ್ಮಾಗೆ ಹೊಸ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಸಂಪೂರ್ಣ ಸರೆಂಡರ್ ಆಗುವಂತಾಗಿದ್ದು ನೋಡಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. ಹಾಗಿದ್ರೂ ಇದರ ನಡುವೆ ಗೆಲ್ಲೋ ಮ್ಯಾಚ್ ಅನ್ನ ಕೈ ಚೆಲ್ಲಿದ ಹಾರ್ದಿಕ್ ಪಾಂಡ್ಯಗೆ ಅವರ ಹಳೆಯ ಟೀಂ ಜಿಟಿ ಸೋಲಿನ ಸ್ವಾಗತ ಕೊಟ್ಟಿದೆ. ರೋಹಿತ್ ಶರ್ಮಾ ಬದಲು ಕ್ಯಾಪ್ಟನ್ ಆದ ಹಾರ್ದಿಕ್ ಪಾಂಡ್ಯಗೆ ಮುಂಬೈ ಇಂಡಿಯನ್ಸ್ ತಂಡವನ್ನ ಗೆಲುವಿನ ದಡ ಸೇರಿಸಲು ಸಾಧ್ಯವಾಗಲೇ ಇಲ್ಲ. ಗೆಲ್ಲೋ ಎಲ್ಲ ಅವಕಾಶ ಇದ್ರೂ ಕೂಡ ಬೇಜವಾಬ್ದಾರಿ ಶಾಟ್ಗಳಿಗೆ ಕೈ ಹಾಕಲು ಹೋಗಿ ಎಂಐ ಸೋಲಿನ ಕಹಿ ಉಂಡಿತ್ತು. ಹೊಸ ನಾಯಕ ಶುಭ್ಮನ್ ಗಿಲ್ ನೇತೃತ್ವದಲ್ಲಿ ಜಿಟಿ ಮತ್ತಷ್ಟು ಉತ್ಸಾಹದಿಂದಲೇ ಆಟವಾಡಿ ಸಾಧಾರಣ ಮೊತ್ತವನ್ನ ಕರಾರುವಾಕ್ ಬೌಲಿಂಗ್ನಿಂದ ಡಿಫೆಂಡ್ ಮಾಡಿಕೊಳ್ಳಬಹುದು ಎಂದು ತೋರಿಸಿಕೊಟ್ಟಿದೆ. ಹಾಗಿದ್ರೂ ಹಿಟ್ಮ್ಯಾನ್ ಆಟ ಮಾತ್ರ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿತ್ತು. ಮ್ಯಾಚ್ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯದಲ್ಲಿ ಎಂಐ ಹೇಗೆ ಆಡುತ್ತೆ ಅನ್ನೋದಕ್ಕಿಂತಲೂ ರೋಹಿತ್ ಹಾಗೂ ಪಾಂಡ್ಯ ಹೇಗೆ ಫೀಲ್ಡ್ ನಲ್ಲಿ ನಡ್ಕೊಳ್ತಾರೆ ಅನ್ನೋದನ್ನ ನೋಡೋದಕ್ಕೆ ಫ್ಯಾನ್ಸ್ ಕಾಯ್ತಾ ಇದ್ರು. ಟೀಂ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸದಾ ಜಾಲಿ ಮೂಡ್ ನಲ್ಲಿರುವ ಸಹ ಆಟಗಾರರಲ್ಲಿ ಉತ್ಸಾಹ ತುಂಬುತ್ತಾ ಇರುವ ನಾಯಕ. ಅಷ್ಟೇ ಯಾಕೆ, ಮುಂಬೈ ಇಂಡಿಯನ್ಸ್ಗೆ ಸಚಿನ್ ತೆಂಡೂಲ್ಕರ್ ಅಂತಹ ಕ್ರಿಕೆಟ್ ದೇವರೇ ಕ್ಯಾಪ್ಟನ್ ಆಗಿದ್ರು ಚಾಂಪಿಯನ್ ಆಗೋಕೆ ಸಾಧ್ಯ ಆಗಿರಲಿಲ್ಲ. ಆ ತಂಡವನ್ನ 5 ಬಾರಿ ಚಾಂಪಿಯನ್ ಮಾಡಿದ್ದು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಅಂದ್ರೆ ಯಾವುದೇ ತಪ್ಪಿಲ್ಲ. ಅಂತಹ ರೋಹಿತ್ ಶರ್ಮಾ ಕಳೆದ ಒಂದು ಸೀಸನ್ ನಲ್ಲಿ ಮಾತ್ರ ಸ್ವಲ್ಪ ಮಂಕ್ ಆಗಿದ್ರು. ಅದಕ್ಕೆ ಟೀಮ್ ಸೆಲೆಕ್ಷನ್ ಕೂಡ ಪ್ರಮುಖ ಕಾರಣವಾಗಿತ್ತು. ಈ ವರ್ಷಕ್ಕೆ ಹೋಲಿಸಿದ್ರೆ ಕಳೆದ ಅವಧಿಯಲ್ಲಿ ಮುಂಬೈ ಇಂಡಿಯನ್ಸ್ ನಲ್ಲಿ ವೇರಿಯೇಷನ್ ಮಿಸ್ ಆಗಿತ್ತು. ಜೊತೆಗೆ ರೋಹಿತ್ ಕೂಡ ಫಾರ್ಮ್ ನಲ್ಲಿ ಇರಲಿಲ್ಲ. ಅದರಿಂದಾಗಿ ಕಳೆದ ಬಾರಿ ಮುಂಬೈ ಇಂಡಿಯನ್ಸ್ ಕೆಟ್ಟ ಪ್ರದರ್ಶನ ನೀಡಿತ್ತು. ಆದ್ರೆ ಅದೇ ಕಾರಣಕ್ಕೆ ಎಂಬಂತೆ ಈ ಬಾರಿ ಹಾರ್ದಿಕ್ ಪಾಂಡ್ಯರನ್ನ ಟೀಮ್ಗೆ ಖರೀದಿಸಿ ಕ್ಯಾಪ್ಟನ್ ಮಾಡಿತ್ತು ನೀತು ಅಂಬಾನಿ ಒಡೆತನದ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್. ಹೀಗಾಗಿ ರೋಹಿತ್ ಮತ್ತು ಪಾಂಡ್ಯ ನಡುವೆ ಒಂದಷ್ಟು ತಿಕ್ಕಾಟ ನಡೀತಾ ಇರೋದು ದೊಡ್ಡ ಸುದ್ದಿ ಆಗ್ತಲೇ ಇತ್ತು. ಫ್ಯಾನ್ಸ್ ಅಂತೂ ಹಿಟ್ಮ್ಯಾನ್ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹಂಗಾಮವನ್ನ ಸೃಷ್ಟಿಸಿದ್ರು. ಯಾಕಂದ್ರೆ RCBಗೆ ಹೇಗೆ ಕಿಂಗ್ ಕೊಹ್ಲಿಯೋ ಹಾಗೆಯೇ ಮುಂಬೈ ಇಂಡಿಯನ್ಸ್ ಅಂದ್ರೆ ಅದು ರೋಹಿತ್ ಶರ್ಮಾನ ಅಡ್ಡ ಎಂಬಂತಾಗಿದೆ. ಹೀಗಾಗಿ ಜಿಟಿ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ಫೀಲ್ಡ್ಗಿಳಿದಾಗ ಹೇಗಿರಬಹುದು ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿತ್ತು. ಅದಕ್ಕೆ ಪೂರಕವಾಗಿ ಹಾರ್ದಿಕ್ ಪಾಂಡ್ಯ ಪದೇ ಪದೇ ರೋಹಿತ್ ಶರ್ಮಾ ಹಿಂದೆ ಓಡಿ ಬಂದು ಟಿಪ್ಸ್ ಕೇಳ್ತಾ ಇದ್ದದ್ದು ಕಂಡು ಬಂದಿತ್ತು. ಮೊದಲು ಪಾಂಡ್ಯರ ಮುಖ ನೋಡೋಕು ಇಷ್ಟವಿಲ್ಲದಂತೆ ರೋಹಿತ್ ತಮ್ಮ ಪಾಡಿಗೆ ತಾವಿದ್ರು. ಪಾಂಡ್ಯ ಕೇಳಿದ್ದ ಸಲಹೆಗಳಿಗೆ ನೀನೇ ಡಿಸಿಷನ್ ತಗೋ ಎನ್ನುವ ರೀತಿಯಲ್ಲೇ ರೋಹಿತ್ ಶರ್ಮಾ ಬಾಡಿ ಲ್ಯಾಂಗ್ವೇಜ್ ಕೂಡ ಇತ್ತು. ಹಾಗಿದ್ರೂ ಶರ್ಮಾ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ್ರೆ ಹೊಡೆಸಿಕೊಳ್ಳೋದು ತನ್ನ ನಾಯಕತ್ವ ಎನ್ನುವುದು ಪಾಂಡ್ಯಗೂ ಚೆನ್ನಾಗಿಯೇ ಅರ್ಥವಾದಂತಿತ್ತು. ಇದೇ ಕಾರಣದಿಂದ ಬೆನ್ನು ಬಿಡದ ಬೇತಾಳನಂತೆ ಫೀಲ್ಡ್ ನಲ್ಲಿ ಬೌಲಿಂಗ್ ಚೇಂಜ್ ಇಂದ ಹಿಡಿದು ಫೀಲ್ಡ್ ಸೆಟ್ ಮಾಡೋವರೆಗೂ ಪ್ರತಿಯೊಂದಕ್ಕೂ ರೋಹಿತ್ ಹಿಂದೆ ಮುಂದೆ ಓಡಾಡಿ ಸಲಹೆ ಪಡಿತಿದ್ರು ಪಾಂಡ್ಯ. ಇದಾದ ಮೇಲೆ ರೋಹಿತ್ ಕೂಡ ಬಿಗುಮಾನ ಬಿಟ್ಟು ಸ್ವಲ್ಪ ಸಹಜ ಸ್ಥಿತಿಗೆ ಬಂದಂತೆ ಕಾಣ್ತಾ ಇತ್ತು. ಹಾಗಿದ್ರೂ ರೋಹಿತ್ ಮುಖದಲ್ಲಿ ಸದಾ ತುಂಬಿ ತುಳುಕುವ ಉತ್ಸಾಹದ ಜಾಗದಲ್ಲಿ ಒಂದಷ್ಟು ಅಸಹನೆಯ ಗೆರೆಗಳು ಮಾತ್ರ ಹಾಗೆ ಇದ್ದುದನ್ನು ಅಭಿಮಾನಿಗಳು ಗುರುತಿಸಿದ್ದಾರೆ. ಇನ್ನು ಆಟದ ವಿಚಾರಕ್ಕೆ ಬಂದಾಗ್ಲೂ ರೋಹಿತ್ ಮಾತ್ರ ತನ್ನ ಆಟವನ್ನ ನಿಯತ್ತಿನಿಂದಲೇ ಆಡಿದ್ದಾರೆ. ಒಂದು ಕಡೆ 2 ವಿಕೆಟ್ ಬಿದ್ದರೂ ರೋಹಿತ್ ಮಾತ್ರ 29 ಎಸೆತಗಳಲ್ಲಿ ಒಂದು ಭರ್ಜರಿ 6 ಸೇರಿ 7 ಬೌಂಡರಿಗಳನ್ನ ಒಳಗೊಂಡ 43 ರನ್ಗಳ ಕೊಡುಗೆ ನೀಡಿದ್ರು. ರೋಹಿತ್ ಮತ್ತು ಬ್ರಿವಿಸ್ ಜೋಡಿ ಆಟವಾಡ್ತಾ ಇದ್ದಾಗ ಗೆಲುವು ಮುಂಬೈಗೆ ಸುಲಭವಾಗಿ ಸಿಗುತ್ತದೆ ಎಂದೇ ಭಾವಿಸಲಾಗಿತ್ತು. ಆದ್ರೆ ಈ ಇಬ್ಬರು ಔಟ್ ಆದ ನಂತರ ಯಾರೊಬ್ರು ಜೊತೆಯಾಟ ನೀಡಲೇ ಇಲ್ಲ. ಬ್ರಿವಿಸ್ ಔಟ್ ಆದಾಗ 15.5 ಓವರ್ಗಳಲ್ಲಿ ಮುಂಬೈ ಇಂಡಿಯನ್ಸ್ 129 ರನ್ಗಳನ್ನ ಗಳಿಸಿತ್ತು. ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಕೇವಲ 3 ಎಸೆತಗಳಲ್ಲಿ 11 ರನ್ ಬಾರಿಸಿದಾಗ ಭಾರಿ ಉತ್ಸಾಹದಲ್ಲೇ ಮ್ಯಾಚ್ ಫಿನಿಶ್ ಮಾಡುವ ಲಕ್ಷಣ ಕಂಡು ಬಂದಿತ್ತು. ಆದ್ರೆ 4ನೇ ಎಸೆತದಲ್ಲಿ ವಿಕೆಟ್ ಕೈ ಚೆಲ್ಲಿದ್ರಿಂದ ಮುಂಬೈನ ಗೆಲುವಿನ ಅವಕಾಶ ಮಿಸ್ ಆಯಿತು. ಹೀಗೆ ಮುಂಬೈ ಇಂಡಿಯನ್ಸ್ ಮತ್ತೊಂದು IPL ಸೀಸನ್ ಅನ್ನ ಸೋಲಿನ ಮೂಲಕವೇ ಆರಂಭಿಸಿದೆ. ಮುಂಬೈ ಇಂಡಿಯನ್ಸ್ IPL ನಲ್ಲಿ ಮೊದಲ ರೌಂಡ್ ನಲ್ಲಿ ಹೆಚ್ಚು ಸೋಲು ಕಂಡು 2ನೇ ಸುತ್ತಿನಲ್ಲಿ ಸತತ ದಾಖಲಿಸುವ ಮೂಲಕ ಅಭ್ಯಾಸ ಹೊಂದಿರುವ ತಂಡ. ಹೀಗಾಗಿ ಈ ಬಾರಿ ಮುಂಬೈ ಇಂಡಿಯನ್ಸ್ ಯಾವ ರೀತಿಯಲ್ಲಿ ಟೂರ್ನಿಯಲ್ಲಿ ಮುಂದೆ ಸಾಗುತ್ತೆ ಎಂಬುದನ್ನ ನೋಡಬೇಕಿದೆ. ಆದ್ರೆ ಗುಜರಾತ್ ಟೈಟನ್ಸ್ ಮಾತ್ರ ಹೊಸ ನಾಯಕನ ಜೊತೆಗೆ ಮತ್ತಷ್ಟು ಉತ್ಸಾಹದಿಂದಲೇ IPL ಅಭಿಯಾನವನ್ನ ಆರಂಭಿಸಿದೆ. ಇದು ಸಹಜವಾಗಿಯೇ ಗಿಲ್ ಪಡೆಯ ಜೋಶ್ ಹೆಚ್ಚಿಸಿದ್ದು ಮತ್ತೊಮ್ಮೆ IPL ಫೈನಲ್ ವರೆಗೂ ಸಾಗುತ್ತಾ ಎಂದು ನೋಡಬೇಕಿದೆ. ಇನ್ನು ಭಾನುವಾರ ನಡೆದ ಮತ್ತೊಂದು ಪಂದ್ಯದಲ್ಲಿ KL ರಾಹುಲ್ ನೇತೃತ್ವದಲ್ಲಿ LSGಯನ್ನ ಮಣಿಸಿದ ರಾಜಸ್ಥಾನ್ ರಾಯಲ್ಸ್ ಭರ್ಜರಿಯಾಗಿ IPLಗೆ ಎಂಟ್ರಿ ಕೊಟ್ಟಿದೆ. ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಔಟ್ ಆಗದೆ 82 ರನ್ ಬಾರಿಸುವ ಮೂಲಕ ಟೀಂ ಇಂಡಿಯಾಗೆ ತಮ್ಮನ್ನ ಸೆಲೆಕ್ಟ್ ಮಾಡದ ಸೆಲೆಕ್ಟರ್ಗಳಿಗೂ ಪಾಠ ಹೇಳಿದಂತಿತ್ತು. 20 ರನ್ಗಳ ಜಯದೊಂದಿಗೆ ರಾಜಸ್ಥಾನ್ ರಾಯಲ್ಸ್ ಗೆಲುವಿನ ಓಟ ಆರಂಭಿಸಿದ್ದು IPL ಟೂರ್ನಮೆಂಟ್ ಮತ್ತಷ್ಟು ರಂಗೇರಲು ಶುರುವಾಗಿದೆ. ನಮಸ್ಕಾರ.